ನೀವು ರೈತರ ಬಗ್ಗೆ ಏನಾದ್ರು ಸರ್ ಎಲ್ಲರಿಗೂ ಧನ್ಯವಾದಗಳು ಸರ್. ಇವತ್ತಿನ ದಿವಸ ಇಂಡಿಯನ್ ಕಂಪ್ನಿ ಕಾಂಚನ ಕಂಪ್ನಿಯಿಂದ ರಂಗನಾಥ್ ಸರ್ ಬರಬೇಕಾಗಿತ್ತು. ಕಾರಣದಿಂದ ಬಂದು ಅವ್ರು ಬರೋಕ್ಕಾಗಲಿ ಸರ್. ಅವ್ರ ಪರವಾಗಿ ನಮ್ಮ ಸರ್ ಎಲ್ಲ ಇಬ್ಬರು ಬಂದಿದ್ದಾರೆ ಸರ್. ಏನಂದರೆ ನಮಗೆ ಫಸ್ಟಿಂದ ಸರ್ ಯಾವ್ದು ನಾಟಿ ಮಾಡಬೇಕಂತ ನಮ್ಮ ಗೈಡೆನ್ಸ್ ಕೊಟ್ಟಿರ್ತಕ್ಕಂಥವ್ರು ಸರ್ ಪೈರಿ ನಮ್ಮ ಕೊಡ್ತಕ್ಕಂಥ ನಮ್ಮ ರಾಮಾಜಪ್ಪ ಸರ್. ವೇಣವರೇ ನೀವು ಇದು ನಾಟಿ ಮಾಡಿ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳಿದ್ರು ಸರ್. ಅವ್ರಿಗೆ ಏನಂದರೆ ಈ ಬೀಜ ಯಾರು ಕೊಟ್ಟರೆ ಯಾರು ಚೆನ್ನಾಗಿ ಬೆಳೆಸ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಸರ್. ಅದಕ್ಕೋಸ್ಕರ ನಮ್ಗೆ ಕೊಟ್ಟರು. ಫಸ್ಟ್ ಟೈಮೇ ಇದನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಫಸ್ಟ್ ಟೈಮ್ ಆಗಿದಾಗ ಸರ್ ನಮ್ಗೆ ಅವಾಗ ಸ್ವಲ್ಪ ಲಾಭ ಬಂತು. ಮತ್ತು ಇವಾಗ ಸೆಕೆಂಡ್ ಟೈಮ್ ಆಗಿದಾಗ ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ ನಮ್ಮ ಶಿವರೆಡ್ಡಿ ಅಂತ ಸರ್, ನಮ್ಮ ಶಿವರೆಡ್ಡಿ ಅವರು ಶಿವರೆಡ್ಡಿ ಎಲ್ಲಿದ್ದಾರಪ್ಪ? ವೀರ ಸರ್. ಇವರು ಪ್ರತಿದಿನ ಸರ್ ವಾರ ಬರ್ತಾರೆ ಸರ್ ನಮ್ಮ ತೊಡಕ್ಕೆ ವಿಸಿಟ್ ಮಾಡ್ಕೊಂಡು ಹೊಡಿಬೇಕು ಏನು ಮಾಡ್ಬೇಕಂತ ನಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸರ್. ಇದ್ರ ಜೊತೆಗೆ ಸರ್ ನಮಗೆ ಪಡೆದ ಕೊಡ್ತಕ್ಕಂಥ ವ್ಯಕ್ತಿ ಸರ್ ನಾಗಭೂಷಣ ಅಂತ ಇದು ಎಲ್ಲಕ್ಕೆ ಮುಖ್ಯ ಕಾರಣ ನಮ್ಮ ಭಾರ್ಗವ್ ಇವರು ಹೇಳ್ತಾ ಇದ್ದಾರೆ ಸ್ವಲ್ಪ ಆವಾಗಲೂ ಅವಾಗ ವಿಸಿಟ್ ಕಳಿಸ್ಬಿಟ್ಟು ಯಾವ ಥರ ನಾವು ಗೈಡೆನ್ಸ್ ತಗೋಬೇಕು, ಯಾವ ಬೀಜ ಅದಕ್ಕೆ ಏನು ಗೊಬ್ಬರ ಆಗಬೇಕಂತ ಎಲ್ಲ ಗೈಡೆನ್ಸ್ ಕೊಟ್ಬಿಟ್ಟು ಸರ್ ಇವತ್ತಿಗೆ ಇಷ್ಟೊಂದು ಇಳುವರಿ ಬರೋಕ್ಕೆ ಕಾರಣ ಸರ್ ತಾವೆಲ್ಲರೂ ಸರ್. ಇವತ್ತು ಇಷ್ಟೊಂದು ಇಳುವರಿ ಬರೋಕ್ಕೆ ಇದ್ರ ಜೊತೆಗೆ ಸರ್ ನಾವು ಕಷ್ಟಪಟ್ಟು ಸರ್ ರಾತ್ರಿ ಆಗಲು ಈಗ ಏನೇನೋ ಔಷಧಿ ಕೊಡಬೇಕಾ ಸರ್ ಟೈಮ್ ಇವತ್ತು ಏನು ಔಷಧಿ ಹೊಡಬೇಕು ಸರ್ ಅವ್ರು ಹೇಳಿದ್ರೆ ಬೆಳಿಗ್ಗೆ ಸರ್ ಮಧ್ಯಾಹ್ನ ಸ್ಪ್ರೇ ಮಾಡ್ತೀನಿ ನಾನು. ಕೆಲವರು ನಾಳೆ 3 ದಿನ ಸ್ಪ್ರೇ ಮಾಡ್ತಾರೆ. ಬಟ್ ಆ ಥರ ರೈತರು ಅದು ಆಗಬಾರ್ದು. ದಯಮಾಡಿ ರೈತ ಬಾಂಧವರು ಮುಂದೆ ನೆನೆಸ್ಕೊಳ್ಳೋದು ನಮ್ಮ ಪಾಗೋಡ್ ತಾಲೂಕು ರೈತ ಬಾಂಧವರು ಎಲ್ಲರೂ ಅಷ್ಟೇ ಒಳ್ಳೆ ಬೀಜ ಹಾಕಿ ಒಳ್ಳೆ ಬೆಳೆ ತಗೊಂಡು ಅದನ್ನೇ ಸರ್ 5 ಲಕ್ಷ ಲಾಸ್ ಆಗಿದೆ ಸರ್. ಇದಾದ್ಮೇಲೆ 4 ವರ್ಷದಿಂದ ನಾನು ಟೊಮೆಟೊ ನಾಟಿ ಮಾಡ್ತಾ ಇದ್ದೆ. ನಾಟಿ ಮಾಡಿದ್ರೆ ಸರ್ ಅದ್ರ ಬೆಳೆ ಅಷ್ಟಕ್ಕೆ ಸರಗ್ತಾ ಇತ್ತು. 2 ವರ್ಷದಿಂದ ಮತ್ತೆ ನಾಟಿ ಮಾಡಿದೆ ಸರ್. ಆವಾಗ 6 ಲಕ್ಷ ತಗೊಂಡೆ. ಇವಾಗ 11 ಲಕ್ಷ ತಗೊಂಡೆ ಸರ್. 1,80,000 ನನಗೆ ಪೆಟ್ರೋಲ್ ಆಗಿದೆ, ಬಂಡವಾಳ ಹಾಕಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ನಮ್ಮ ರೈತ ಬಂಧುರಲ್ಲಿ ನೀವು ಏನೋ ಸಮಸ್ಯೆ ಇದ್ದಾಗ ನೀವು ಯಾರು ಪೈರ್ ಕೊಟ್ಟಿರ್ತಾರೆ ಅಂಥವ್ರು ವಿಸಿಟ್ ಮಾಡಿ. ಫಸ್ಟ್ ಅವ್ರು ಹೇಳ್ತಾರೆ ಯಾವ ಥರ ಇದೆ ನಾವು ಡಿಸೀಸ್ ಆ ಥರ ನಾವು ಗೈಡೆನ್ಸ್ ತಗೋಬೇಕಂತ ಹೇಳ್ಬಿಟ್ಟು ಅವ್ರು ಬೇಕಾದ್ರೆ ಮತ್ತೆ ಇವ್ರು ಇರ್ತಾರೆ ನಮ್ಮ ವೀರಾರೆಡ್ಡಿ ಅವರು. ಅವ್ರು ಯಾರೊಬ್ಬರು ಕಳಿಸ್ಬಿಟ್ಟು ನಾವು ಇದಕ್ಕೆ ಯಾರು ಔಷಧಿ ಹೊಡಬೇಕಂತ ದಯಮಾಡಿ ನಮ್ಮ ತಾಲೂಕಿನ ರೈತ ಬಾಂಧವರು ಎಲ್ಲರೂ ಖುಷಿಯಿಂದ ಇರಬೇಕು, ಎಲ್ಲರಿಗೂ ಒಳ್ಳೆ ಬೆಳೆ ಸಿಗಬೇಕು, ಒಳ್ಳೆ ರೇಟ್ ಸಿಗಬೇಕಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಆಗಿರೋದು ಎಲ್ಲರೂ ಕೂಡ ಲೋಕೇಶ್ ಅಣ್ಣವರಾಗ್ಬೋದು, ನಮ್ಮ ಸಾಕ್ಷಿ ವಿಳೆಯವರು, ನಮ್ಮ ನರಸಿಂಹ ಆಗ್ಬೋದು, ಅವೆಲ್ಲರೂ ಬಂದಿದ್ದಾರೆ ಸರ್. ಎಲ್ಲರ ಪರವಾಗಿ ಸರ್ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದ. ರೈತ ಒಂದು ಗ್ರೂಪ್ ಫೋಟೋ ನರ್ಸರಿ ಕೊಟ್ಟಿದ್ದಾರೆ ರೈತರ ಪರವಾಗಿ ನರ್ಸರಿ ಅವ್ರಿಗೆ ಅವ್ರು ಇರ್ಬೇಕಲ್ಲ ಕಿಂದ ಹೋಗ್ತಾವೆ ಸರ್. ಹಂಗಲ್ಲ ಸರ್, ನಾವು ರೈತ ನಾವು ಮಾಡ್ತೀವಿ. ಇಲ್ಲ ಸರ್ ಇಲ್ಲ ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ಮಾಡಿ ಇಲ್ಲ ಸರ್ ನಮಗೆ ಬೇಡ ಡಿಸ್ಟ್ರಿಬ್ಯೂಟರ್ ಮಾಡಿ ತಪ್ಪಾಗುತ್ತೆ ಮಾಡೋದು ನಾವು ಬಂದು ಮಾಡಿಸ್ಕೊಳ್ಳೋದು ಡಿಸ್ಟ್ರಿಬ್ಯೂಟರ್ ಕೊಡಿ ಸರ್. ಅಣ್ಣ ಸ್ವಲ್ಪ ಸಂತೋಷ ಫೋಟೋ ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಅಂತಾದ್ರೆ ಲಕ್ಷ್ಮೀ ನರಸಿಂಹ ನರ್ಸರಿ ತರಪಣ ఏంటి దాంట్లో వీడియో దీంట్లో నాది ఎట్లా నేను అటు నిలబడుకుంటా సార్ సరే ఇక్కడ చూడండి సార్. ಹೇಳಿ ಏನಕ್ಕೆ ಸನ್ಮಾನ ಮಾಡಿರೋದು ಸರ್? ನಾವು ಕಂಪ್ನಿ ಬೆಳೆದಿರೋದಕ್ಕೆ ನಮ್ಮ ಪ್ರಾಡಕ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಕಂಪ್ನಿ ಕಡೆ ಕೃಷಿ ಕಡೆಯಿಂದ ಒಂದು ಸನ್ಮಾನ. షేర్ చేస్తారులే పోతులు కానీ షేర్ చేస్తాం. లక్ష్మీనరసింహ నర్సరీ పావగడ. ఈ కాంచనా వెరైటీ వచ్చేసి మనం ఫస్ట్లో పర్చేజ్ చేసినాము. 1 ఇయర్ అయింది. ఫస్ట్ నుంచి కూడా ఇది ఎక్కడే కానీ కంప్లైంట్ లేదు. కాయ సైజ్ కానీ షైనింగ్ కానీ రౌండ్ షేప్ కానీ
బాగుంటుంది, గట్టితనం బాగుంది. మా లాంగ్ పార్సల్ కూడా మనకు తడుస్తుంది, బంగ్లాదేశ్, కోల్కతా అక్కడ లాంగ్ కూడా తడుస్తుంది. ఈ రైతు సోదరులందరూ ఈ కాంచనా వెరైటీ వేసుకొని అధిక లాభాలు పొందాలని కోరుకుంటున్నాను. ఎన్ని రోజులు పంట ఇది 70 days స్టార్ట్ అవుతుంది సార్. నాటిన 70 days స్టార్ట్ అవుతుంది. కటింగ్లు వచ్చేసి రైతు మీద డిపెండ్ అవుతుంది సార్. ఇప్పుడు ఈ రైతు వచ్చేసి 18 కటింగ్లు పీకినాడు, 2800 బాక్సులు అయినాయి. ఇంకా 2000 బాక్సులు అవుతాయి సార్ ఇప్పుడు. అట్లా రైతు మనం పెట్టుబడి పెట్టేదాన్ని బట్టి ఉంటుంది సార్. దాన్ని మందులు వచ్చేసి ఫర్టిలైజర్ వచ్చేసి అన్న వచ్చేసి డిఏపి కాంప్లెక్స్లో ఎక్కువ వాడినాడు. డ్రిప్ మందులు కూడా వాడినాడు. డ్రిప్ మందులు తక్కువ చేసి మేమే ఈ కాంప్లెక్స్ ఎరువులు ఎక్కువ వాడమని చెప్పినాము వర్షాకాలం మచ్చ రాకుండా. అందుకే మచ్చ దీంట్లో ఎక్కడ ఎతికినా కూడా మచ్చలేదు. నా పేరు మధుసూదన.